ಭಾರತೀಯ ಸಂಸ್ಕೃತಿಯಲ್ಲಿ ದೇವರ ಮನೆಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಪ್ರತಿಯೊಂದು ಮನೆಯಲ್ಲಿಯೂ ದೇವರ ಕೋಣೆಯನ್ನು ಸ್ವಚ್ಛವಾಗಿ, ಶಾಂತವಾಗಿ ಮತ್ತು ಭಕ್ತಿಯಿಂದ ಇಟ್ಟುಕೊಳ್ಳುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ವಾಸ್ತುಶಾಸ್ತ್ರ, ಆಗಮಶಾಸ್ತ್ರ ಮತ್ತು ಜನಪದ ಸಂಪ್ರದಾಯಗಳಲ್ಲಿ ದೇವರ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಡಬಾರದು ಎಂಬ ನಂಬಿಕೆಗಳು ಕಂಡುಬರುತ್ತವೆ. ಇವುಗಳನ್ನು ಪಾಲಿಸಿದರೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಅನೇಕರು ನಂಬುತ್ತಾರೆ. ಆದರೆ ಗಮನಿಸಬೇಕಾದ ವಿಷಯವೆಂದರೆ, ಯಾವುದೇ ಒಂದು ವಸ್ತುವನ್ನು ದೇವರ ಮನೆಯಲ್ಲಿ ಇಟ್ಟರೆ ಖಚಿತವಾಗಿ ದಾರಿದ್ರ್ಯ ಬರುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಕೆಳಗೆ ನೀಡಿರುವ ವಿಷಯಗಳು ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ವಾಸ್ತು ಆಚರಣೆಗಳ ಆಧಾರಿತವಾಗಿವೆ. 1. ಒಡೆದ ಅಥವಾ ಹಾನಿಗೊಳಗಾದ ದೇವರ ಮೂರ್ತಿಗಳು. ದೇವರ ಕೋಣೆಯಲ್ಲಿ ಒಡೆದ, ಬಿರುಕು ಬಿದ್ದ ಅಥವಾ ಹಾನಿಗೊಳಗಾದ ಮೂರ್ತಿಗಳನ್ನು ಇಡುವುದು ಸೂಕ್ತವಲ್ಲ ಎಂದು ಅನೇಕ ಸಂಪ್ರದಾಯಗಳು ಹೇಳುತ್ತವೆ. ಇಂತಹ ಮೂರ್ತಿಗಳು ಪೂಜೆಗೆ ಯೋಗ್ಯವಲ್ಲ ಎಂದು ಪರಿಗಣಿಸಲಾಗುತ್ತದೆ. ಹಳೆಯ ಅಥವಾ ಹಾನಿಗೊಂಡ ಮೂರ್ತಿಗಳನ್ನು ಸ್ಥಳೀಯ ಸಂಪ್ರದಾಯದಂತೆ ಗೌರವದಿಂದ ವಿಸರ್ಜಿಸಿ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದು ಉತ್ತಮ ಎಂದು ನಂಬಲಾಗಿದೆ. 2. ಒಣಗಿದ ಹೂವುಗಳು ಮತ್ತು ಹಳೆಯ ಹಾರಗಳು. ದೇವರಿಗೆ ಅರ್ಪಿಸಿದ ಹೂವುಗಳು ಒಣಗಿದ ನಂತರ ಅವುಗಳನ್ನು ಹಲವು ದಿನಗಳ ಕಾಲ ದೇವರ ಮನೆಯಲ್ಲಿ ಇರಿಸಬಾರದು ಎಂಬ ಆಚರಣೆ ಇದೆ. ಪ್ರತಿದಿನ ಅಥವಾ ಸಾಧ್ಯವಾದಷ್ಟು ಬೇಗ ಅವುಗಳನ್ನು ತೆಗೆದು ಹೊಸ ಹೂವುಗಳಿಂದ ಪೂಜೆ ಮಾಡುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ದೇವರ ಮನೆಯ ಸ್ವಚ್ಛತೆಯನ್ನು ಕಾಪಾಡಲು ಸಹ ಸಹಾಯ ಮಾಡುತ್ತದೆ. 3. ಖಾಲಿ ಅಥವಾ ಒಡೆದ ದೀಪಗಳು. ಪೂಜೆಗೆ ಬಳಸುವ ದೀಪ ಒಡೆದಿದ್ದರೆ ಅಥವಾ ಬಳಸಲಾಗದ ಸ್ಥಿತಿಯಲ್ಲಿದ್ದರೆ ಅದನ್ನು ದೇವರ ಮನೆಯಲ್ಲಿ ಇರಿಸಬಾರದು ಎಂದು ಹೇಳಲಾಗುತ್ತದೆ. ಸ್ವಚ್ಛವಾದ ದೀಪದಲ್ಲಿ ಭಕ್ತಿಯಿಂದ ದೀಪ ಹಚ್ಚುವುದು ಮಂಗಳಕರವೆಂದು ನಂಬಿಕೆ ಇದೆ. 4. ಹರಿದ ಧಾರ್ಮಿಕ ಪುಸ್ತಕಗಳು. ಭಗವದ್ಗೀತೆ, ರಾಮಾಯಣ, ದೇವಿ ಮಹಾತ್ಮೆ ಅಥವಾ ಇತರ ಧಾರ್ಮಿಕ ಗ್ರಂಥಗಳು ಹರಿದಿದ್ದರೆ, ಧೂಳು ಹಿಡಿದಿದ್ದರೆ ಅಥವಾ ನೆಲದ ಮೇಲೆ ಬಿದ್ದಿದ್ದರೆ ಅದು ಗೌರವಯುತವಲ್ಲ ಎಂದು ಪರಿಗಣಿಸಲಾಗುತ್ತದೆ. ಅವುಗಳನ್ನು ಸ್ವಚ್ಛವಾದ ಸ್ಥಳದಲ್ಲಿ ಗೌರವದಿಂದ ಇಡುವುದು ಸಂಪ್ರದಾಯವಾಗಿದೆ. 5. ಕಸ, ಧೂಳು ಮತ್ತು ಅನಗತ್ಯ ವಸ್ತುಗಳು. ದೇವರ ಮನೆ ಎಂದಿಗೂ ಸ್ವಚ್ಛವಾಗಿರಬೇಕು ಎಂದು ಹಿರಿಯರು ಹೇಳುತ್ತಾರೆ. ಹಳೆಯ ಕಾಗದಗಳು, ಬಳಸದ ವಸ್ತುಗಳು, ಒಡೆದ ಪೂಜಾ ಸಾಮಗ್ರಿಗಳು ಅಥವಾ ಧೂಳು ತುಂಬಿದ ವಾತಾವರಣವನ್ನು ತಪ್ಪಿಸಬೇಕು. ಸ್ವಚ್ಛತೆ ಮನಸ್ಸಿಗೂ ನೆಮ್ಮದಿ ನೀಡುತ್ತದೆ ಎಂಬುದು ಅನುಭವದ ಮಾತು. 6. ಪೂಜೆಗೆ ಯೋಗ್ಯವಲ್ಲದ ಹಾಳಾದ ಸಾಮಗ್ರಿಗಳು. ಒಡೆದ ಗಂಟೆ, ಹಾಳಾದ ಅಗರಬತ್ತಿ ಸ್ಟ್ಯಾಂಡ್, ಮುರಿದ ಪೂಜಾ ಪಾತ್ರೆಗಳು ಅಥವಾ ಬಳಸಲಾಗದ ಪೂಜಾ ಸಾಮಗ್ರಿಗಳನ್ನು ದೇವರ ಮನೆಯಲ್ಲಿ ಸಂಗ್ರಹಿಸಿಡಬಾರದು ಎಂಬ ನಂಬಿಕೆ ಇದೆ. ಇವುಗಳ ಬದಲಿಗೆ ಸ್ವಚ್ಛ ಮತ್ತು ಉತ್ತಮ ಸ್ಥಿತಿಯಲ್ಲಿರುವ ಸಾಮಗ್ರಿಗಳನ್ನು ಬಳಸುವುದು ಉತ್ತಮ. ದೇವರ ಮನೆಯಲ್ಲಿ ಪಾಲಿಸಬೇಕಾದ ಕೆಲವು ಉತ್ತಮ ಅಭ್ಯಾಸಗಳು. ಪ್ರತಿದಿನ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ತಾಜಾ ಹೂವು ಅಥವಾ ತುಳಸಿ ದಳವನ್ನು ಪೂಜೆ ಮಾಡಿ. ದೀಪ ಹಚ್ಚುವಾಗ ಎಚ್ಚರಿಕೆ ವಹಿಸಿ. ಪೂಜೆಯ ನಂತರ ಸ್ಥಳವನ್ನು ಸ್ವಚ್ಛವಾಗಿ ಇಡಿ. ದೇವರ ಮನೆಯಲ್ಲಿ ಶಾಂತ ಮತ್ತು ಭಕ್ತಿಯ ವಾತಾವರಣ ಕಾಪಾಡಿ. ಅನಗತ್ಯ ವಸ್ತುಗಳನ್ನು ಸಂಗ್ರಹಿಸಿಡಬೇಡಿ. ದಾರಿದ್ರ್ಯವನ್ನು ದೂರ ಮಾಡುವ ನಿಜವಾದ ಮಾರ್ಗ. ನಮ್ಮ ಶಾಸ್ತ್ರಗಳು ಕೇವಲ ಪೂಜೆಯನ್ನಷ್ಟೇ ಅಲ್ಲ, ಉತ್ತಮ ಜೀವನ ಮೌಲ್ಯಗಳನ್ನು ಕಲಿಸುತ್ತವೆ. ಪ್ರಾಮಾಣಿಕ ಪರಿಶ್ರಮ, ಸತ್ಯನಿಷ್ಠೆ, ದಾನ ಧರ್ಮ, ಹಿರಿಯರಿಗೆ ಗೌರವ, ಕುಟುಂಬದಲ್ಲಿ ಪ್ರೀತಿ ಮತ್ತು ಹಣಕಾಸಿನ ಶಿಸ್ತು ಇವುಗಳ ಸಮೃದ್ಧ ಜೀವನಕ್ಕೆ ಮುಖ್ಯವೆಂದು ತಿಳಿಸಲಾಗಿದೆ.
ದೇವರ ಆರಾಧನೆಯ ಜೊತೆಗೆ ಈ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಬೆಳೆಯುತ್ತದೆ. ಭಕ್ತಿಯ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಸತ್ಪ್ರೇರಣೆಯನ್ನು ನೀಡುವುದಾಗಿದೆ. ಆದ್ದರಿಂದ ದೇವರ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ, ಗೌರವದಿಂದ ಮತ್ತು ಭಕ್ತಿಯಿಂದ ಕಾಪಾಡಿ. ಸಂಪ್ರದಾಯಗಳನ್ನು ಗೌರವಿಸಿ, ಆದರೆ ಯಾವುದೇ ನಂಬಿಕೆಗಳನ್ನು ಅಂಧವಾಗಿ ಅನುಸರಿಸುವ ಬದಲು ವಿವೇಕದಿಂದ ಅರ್ಥ ಮಾಡಿಕೊಳ್ಳಿ. ಸೂಚನೆ: ಈ ಲೇಖನವು ಹಿಂದೂ ಧಾರ್ಮಿಕ ಸಂಪ್ರದಾಯಗಳು, ವಾಸ್ತುನಂಬಿಕೆಗಳು ಮತ್ತು ಜನಪದ ಆಚರಣೆಗಳ ಆಧಾರದ ಮೇಲೆ ಬರೆಯಲಾಗಿದೆ. ಇವುಗಳನ್ನು ವೈಜ್ಞಾನಿಕವಾಗಿ ಸಾಬೀತಾದ ಸಂಗತಿಗಳೆಂದು ಪರಿಗಣಿಸಬಾರದು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡದಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ವಾಸ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.